ಹಾಯ್ ಹಲೋ ನಮಸ್ಕಾರ. ನನ್ನ ಸ್ಟೈಲಲ್ಲಿ ನಮಸ್ಕಾರ ಗುರು. ನಾನೇ ಮಯೂರ ರಾಘವೇಂದ್ರ. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. 1,00,000 ಸಬ್ಸ್ಕ್ರೈಬರ್ಸ್ನ ನಿಮ್ಮ ಸಪೋರ್ಟು ಇಷ್ಟು ದಿವಸ ಶೋಗಳನ್ನ ನೋಡಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಲೈಕ್ ಮಾಡಿದ್ದೀರಾ ಆ್ಯಂಡ್ ಶೇರ್ ಕೂಡ ಮಾಡಿದ್ದೀರಾ. ನಿಮ್ಮದೇ ಆದಂಥ ಅನಿಸಿಕೆಗಳನ್ನು ಕೊಟ್ಟಿದ್ದೀರಾ, ಆಮೇಲೆ ನಿಮ್ಮದೇ ಆದಂಥ ರೀತಿಯಲ್ಲಿ ಅದನ್ನು ಎಂಜಾಯ್ ಮಾಡಿದ್ದೀರಾ. ತುಂಬ ಜನ ಕಮೆಂಟ್ಸು ಹಾಕಿದ್ದೀರಾ, ಎಲ್ಲ ರೀತಿ ಕಮೆಂಟ್ಸ್ಗಳು ಹಾಕಿದ್ದೀರಾ. ಸೊ ಬಟ್ ತುಂಬ ಖುಷಿ ಆಗುತ್ತೆ ಆ್ಯಕ್ಚುಲಿ 1,00,000 ಸಬ್ಸ್ಕ್ರೈಬರ್ ಆಗಿರೋದು. ಸುಮಾರು ಚರ್ಚೆ ಆಯಿತು, 1,00,000 ಸಬ್ಸ್ಕ್ರೈಬರ್ ಆದಮೇಲೆ ಏನು ಮಾಡಬೇಕು, ಯಾವ ಥರ ಈ ಒಂದು ಮೊಮೆಂಟನ್ನು ಸೆಲೆಬ್ರೇಟ್ ಮಾಡೋಣ ಅಂತ ತುಂಬ ಥಾಟ್ಸ್ಗಳು ಬರ್ತಾಯಿತ್ತು. ಸೊ ಹಾಗಾಗಿ ಫಸ್ಟ್ ಐ ನೀಡ್ ಟು ಥ್ಯಾಂಕ್ ಮೈ ಟೀಮ್ ಆ್ಯಕ್ಚುಲಿ. ಸೊ ಯಾಕಂದರೆ ನನ್ನ ಟೀಮ್ ಇಲ್ದಿರ ಈ ಶೋ ಇಷ್ಟು ಮಟ್ಟಕ್ಕೆ ಆಗ್ತಾನೇ ಇರಲಿಲ್ಲ. ಶೂಟ್ ಮಾಡ್ತಿರೋ ಫಸ್ಟು ಹಿಂದೆಯಿಂದ ಶ್ರೇಯಸ್, ಥ್ಯಾಂಕ್ ಯು. ಆ್ಯಂಡ್ ನನ್ನ ಜೊತೆ ಇದ್ದವರು ಮೊದಲನೇ ಶೋಯಿಂದ ಇದ್ದರು ಸಮೀರ್. ಕ್ಯಾಮ್ರಾ ಪ್ಯಾನ್ ಮಾಡಿ ಪರವಾಗಿಲ್ಲ, ಸಮೀರ್. ಆಮೇಲೆ ಎಡಿಟ್ ಮಾಡೋ ಅಂಥವ್ರು ಅರ್ಜುನ್. ಎಸ್, ಅದನ್ನು ಎಡಿಟ್ ಮಾಡೋಂಗಿಲ್ಲ. ಓಕೆ, ಬ್ಯಾಕ್ ಟು ಬಿ. ಎನಿವೇ, ಸೊ ನನ್ನ ಟೀಮ್ ಇದು. ಅದನ್ನು ಬಿಟ್ಟು ಕುಶಾಲ್ ಕೂಡ, ಥ್ಯಾಂಕ್ ಯು ಕುಶಾಲ್. ಆ್ಯಂಡ್ ಕುಶಾಲ್ ಬಿಟ್ಟು ಇನ್ನು ಕ್ರಾಸ್ ಫೇಡ್ ಸ್ಟುಡಿಯೋಸ್ನ ಇಲ್ಲಿವರೆಗೂ ಕೊಟ್ಟಿರೋಂಥ ರಾಜೀವ್, ದೀಪಾ, ಸುಮಂತ್ ಅವ್ರಿಗೂ ಕೂಡ ಥ್ಯಾಂಕ್ಸ್. ಇದಕ್ಕಿಂತ ಮುಂಚೆ ಎಡಿಟ್ ಮಾಡಿದಂಥವ್ರು ಉಜ್ವಲ್ ಆಗಿರ್ಬೋದು, ಸಾಕಷ್ಟು ಜನ, ನಿಖಿಲ್, ಎಲ್ಲ ಟೀಮ್ ಅವರು. ಇವತ್ತು ನಮಗೆ ಈ ಒಂದು ಐಡಿಯಾ ಏನು ಮಾಡಿದ್ವಿ ಅಂತಂದರೆ ಹಿತಾಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸೊ ಹಿತಾ ಹತ್ರ ಮಾತಾಡ್ತಿರ್ಬೇಕಾದ್ರೆ ಯಾವ ರೀತಿ ಸೆಲೆಬ್ರೇಟ್ ಮಾಡೋಂದರೆ ಸೈಡ್ 100K ಆಗಿರೋದ್ರಿಂದ ಒಂದು 100 ಜನಕ್ಕೆ ಒಂದು ಊಟ ಕೊಟ್ಟರೆ ಹೇಗಿರುತ್ತೆ ಅಂತಂದರು. ಐ ಸೆಡ್ ಸಚ್ ಅ ವಂಡರ್ಫುಲ್ ಥಾಟ್, ವಂಡರ್ಫುಲ್ ಕಾಸ್ ಅಂತಂದ್ಬಿಟ್ಟು. ಸೊ ಸಹಕಾರ ನಗರದಲ್ಲಿ ಇವತ್ತು ನಾವು ನಮ್ಮ ಟೀಮ್ ಅವರು ಇಲ್ಲಿ ಬಂದಿದ್ದೀವಿ. ಸೊ ಯೂತ್ ಫಾರ್ ಸೇವಾ ಅವರು ಸಹಾಯ ಮಾಡ್ತಾಯಿದ್ದಾರೆ. ಸೊ ಒಂದು 100 ಜನ ಕುಟುಂಬಕ್ಕೆ ಇವತ್ತು ಊಟ ಕೊಡೋಣ ಅಂತ. ಸೊ ಥ್ಯಾಂಕ್ ಯು. ನಿಮ್ಮ ಸಬ್ಸ್ಕ್ರಿಪ್ಷನಿಂದ ಇವತ್ತು 100 ಜನಕ್ಕೆ 200K ಆದಮೇಲೆ ನೆಕ್ಸ್ಟು 200 ಪೀಪಲ್ಗೆ ಊಟ ಕೊಡೋಣ ಅಂತ ಒಂದು ಆಲೋಚನೆಯಲ್ಲಿ ಮಾಡ್ತಾಯಿದ್ದೀವಿ. ಎಡಗೈಲಿ ಮಾಡೋ ಕೆಲಸ ಬಲಗೈಲಿ ಗೊತ್ತಾಗಬಾರ್ದು ಅಂತ ಸುಮಾರು ಜನ ಹೇಳ್ತಾರೆ. ಇದನ್ನೇನು ಬಿಲ್ಡಪ್ಪು, ಶೋ ಆಫ್ ಅಂತ ಆ ಥರದಕ್ಕೆ ಅಂತಲ್ಲ. ಯಾಕೆ ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ಕೊಟ್ಟಿದ್ದಕ್ಕೆ ಈ ಒಂದು ಕೆಲಸ ಮಾಡ್ತಿದ್ದೀವಿ ಅಂತ ಒಂದು ಡಾಕ್ಯುಮೆಂಟೇಷನ್ ವೀಡಿಯೋ ಮಾಡ್ತಿದ್ದೀನಿ ಹೊರತು ಈ ಥರ ಸಾಕಷ್ಟು ಬಾರಿ ಹಿಂದೆ ಮಾಡಿದ್ದೀವಿ, ಯಾವತ್ತೂ ತಂದಿಲ್ಲ ವೀಡಿಯೋ ಮುಂದೆ. ಇವತ್ತು ತರ್ತಿದ್ದೀವಿ ಅಷ್ಟೇ. ಯಾರಿಗಾದರೂ ಬೇಜಾರಾದರೆ ಅನ್ಯತಾ ಭಾವಿಸ್ಬೇಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ರಿಯಲಿ ಸಾರಿ ಅಂತ ಹೇಳ್ತಾರೆ. ಇವತ್ತು ನಾವೀಗ ಸಹಕಾರ ನಗರದಲ್ಲಿ ಇದ್ದೀವಿ. ಸೊ ಈ ಒಂದು ಒಳ್ಳೆ ಕೆಲಸ ನಮಗೆ ಆಗೋದಕ್ಕೆ ಕಾರಣ ಬಂದು ರೋಹಿತ್ ಆ್ಯಂಡ್ ಸ್ನೇಹ. ಸೊ ನಮ್ಮ ಯೂತ್ ಫಾರ್ ಸೇವಾ, ಸೊ ಯೂತ್ ಫಾರ್ ಸೇವಾ ವತಿಯಿಂದ ಈ ಒಂದು ಜಾಗಕ್ಕೆ ಕರ್ಕೊಂಡು ಬಂದರು. ಫಸ್ಟ್ ಆಫ್ ಆಲ್ ರೋಹಿತ್ ಅವರೇ, ಥ್ಯಾಂಕ್ ಯು ಸೊ ಮಚ್. ನೀವು ಮಾಡ್ತಿರ್ತೀರ ರೆಗ್ಯುಲರಾಗಿ ಮಾಡ್ತಿರ್ತೀವಿ. ಕಳೆದ 4 ವರ್ಷದಿಂದ ಉಮೇಶ್ ಅಂತ ನಮ್ಮ ವಾಲಂಟಿಯರ್ ರೆಗ್ಯುಲರ್ ಆಗಿ ಸೇವಾ ಬಸ್ತಿ ಅಂತ ಕರಿತೀವಿ. ಇದನ್ನು ಸ್ಲಮ್ ಅಂತ ವರ್ಡ್ ಯೂಸ್ ಮಾಡೋದಿಲ್ಲ ಯೂಶ್ವಲಿ. ಸೊ ವಿ ಕಾಲ್ ಇಟ್ ಸೇವಾ ಬಸ್ತಿ, ಪ್ಲೇಸ್ ವೇರ್ ವಿ ಗೆಟ್ ಟು ಡೂ ಸೇವಾ. ಸೊ ಹಿ ಕಮ್ಸ್ ರೆಗ್ಯುಲರ್ಲಿ. ಸಂಡೇ ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ, ಮಕ್ಳಿಗೆ ಪಾಠ ಮಾಡಿದಾಗಿರ್ಬೋದು, ಸ್ಟೇಷನರಿ ಡಿಸ್ಟ್ರಿಬ್ಯೂಷನ್, ಬ್ಲಾಂಕೆಟ್, ಏನಿದ್ರು ಉಮೇಶ್ ಆಸ್ ಅ ವಾಲಂಟಿಯರ್ ಹ್ಯಾಸ್ ಬಿನ್ ಡೆಡಿಕೇಟೆಡ್ಲಿ ಟೇಕಿಂಗ್ ಕೇರ್ ಆಫ್ ದಿಸ್ ಪ್ಲೇಸ್. ಥ್ಯಾಂಕ್ ಯು. ಆ್ಯಂಡ್ ಈಗ ಉಮೇಶ್ ಒಂದು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ, ಸೊ ಉಮೇಶ್ ಎಲ್ಲಿ ಬರಬೇಕು, ನಿಮ್ಮ ನಂಬರ್ ಹೇಳಿ. ಇದು ಈ ಥರ ಸೇವಾ ಬಸ್ತಿಗಳು ವಿದ್ಯಾರಣ್ಯಪುರದ ಸರೌಂಡಿಂಗಲ್ಲಿದ್ದಾವೆ. ಇದು ಮಾರುತಿ ಲೇಔಟ್ನ ಒಂದು ಸೇವಾ ಬಸ್ತಿ, ದೊಡ್ಡಮನ್ಸಂದ್ರದ ಕೆರೆಯ ಬ್ಯಾಕ್ ಸೈಡ್ ಇದೆ. ನನ್ನ ನಂಬರು 8050814398. ಮತ್ತು ಇದೇ ಥರ ಈ ಸರೌಂಡಿಂಗಲ್ಲಿ ಒಂದು 3-4 ಸೇವಾ ಬಸ್ತಿಗಳಿದ್ದಾವೆ. ನಾವು ಯೂತ್ ಫಾರ್ ಸೇವಾ ಜೊತೆಗೆ ಮತ್ತು ಈ ಥರ ವಾಲಂಟಿಯರ್ಗಳ ಜೊತೆ ಸೇರಿಕೊಂಡು ಸ್ವಲ್ಪ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದೀವಿ.
ಥ್ಯಾಂಕ್ ಯು ಉಮೇಶ್ ಅವರೇ. ಸ್ನೇಹ ಅವರೇ, ನೀವೇನು ಹೇಳ್ತೀರಾ? ಖುಷಿ ಆಯಿತು, ಯಾಕೆಂದರೆ ನಾವು ಕೊಲಾಬ್ರೇಷನ್ನಿಂದ ಎಷ್ಟು ಜಾಸ್ತಿ ಜನರಿಗೆ ನಾವು ಸೇವೆ ದೊರೆಯುತ್ತೆ ಅಂತ ನೋಡ್ತಾ ಇರ್ತೀವಿ. ಯಾವಾಗ ನೀವು ಕೇಳಿದ್ರು ನಮಗೂ ಖುಷಿ ಆಯಿತು. ಈ ಥರದ್ದು ಕಡೆಗೆ ನಾವು ಸೇವಾ ಕೆಲಸ ಮಾಡಿದರೆ ನಮ್ಮ ಪರ್ಪಸ್ ಫುಲ್ಫಿಲ್ ಆಗುತ್ತೆ ಅಂತ. ಅದಕ್ಕೆ ಥ್ರೂ ರೋಹಿತ್ ಆ್ಯಂಡ್ ಉಮೇಶ್ ಅವರು ಈ ಜಾಗ ಅಂತ ಅಂದ್ಕೊಂಡ್ವಿ. ಸೊ ಚೆನ್ನಾಗಿ ಅಂದರೆ ಮಕ್ಕಳೆಲ್ಲ 100 ಜನ ಇದ್ದಾರೆ, ತುಂಬ ಇದಿದೆ. ಸೊ ಖುಷಿ ಆಯಿತು ನೀವು ನಮ್ಮ ಜೊತೆ ಕೊಲಾಬ್ರೇಷನ್ ಮಾಡಿ ಇದನ್ನು ಅವಕಾಶ ಕೊಟ್ಟಿದ್ದಕ್ಕೆ, ನಮಗೂ ಈ ಥರ ಇದು ಮಾಡೋಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸ್ನೇಹ, ಥ್ಯಾಂಕ್ ಯು ಉಮೇಶ್ ಹಾಗೂ ರೋಹಿತ್. ಆ್ಯಂಡ್ ಅದೇ ಹೇಳಿದ್ನಲ್ಲ, ವಿಡಿಯೋ ಮಾಡ್ತಿರೋ ಉದ್ದೇಶ ಇದು ಶೋ ಆಫ್ ಬಿಲ್ಡಪ್ಗಲ್ಲ. ಇವ್ರ ನಂಬರ್ ಕೊಟ್ಟು ಇವ್ರ ಮುಖಾನ್ ತೋರಿಸ್ತಿದ್ದೀನಿ. ಯಾಕಂದರೆ ನಿಮಗೆ ಎಷ್ಟೋ ಜನಕ್ಕೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿರ್ತೀರ, ಮಾಡಬೇಕು ಅಂದಾಗ ಎಲ್ಲಿ ಹೋಗಬೇಕು ಅಂತ ಗೊತ್ತಿರೋಲ್ಲ ಅಂತಲ್ಲ. ದಿಸ್ ಇಸ್ ಎ ಲೆಜಿಟ್ ಪ್ಲೇಸ್ ಆ್ಯಂಡ್ ತುಂಬ ಅವಶ್ಯಕತೆ ಇದೆ ಈ ಜಾಗಕ್ಕೆ ಬಂದಾಗ ನನಗನ್ಸಿದ್ದು. ಸೊ ಹಾಗಾಗಿ ಪ್ಲೀಸ್ ಗೆಟ್ ಇನ್ ಟಚ್ ವಿತ್ ಉಮೇಶ್. ಎಷ್ಟೊಂದು ಬಾಲಿ ಎಲ್ಲೆಲ್ಲೋ ಹೋಗಿ ಏನೇನೋ ಖರ್ಚು ಮಾಡ್ತೀವಿ ಅಂತೆ, ಅದ್ರಲ್ಲಿ ಎಷ್ಟೊಂದು ಪರ್ಸೆಂಟೇಜ್ ಬಂತು ಅಂತಂದರೆ ಒಂದು 100 ಜನಕ್ಕಲ್ಲ, ಒಬ್ರಿಗೆ ಹೊಟ್ಟೆ ತುಂಬ ಊಟ ಕೊಟ್ಟರೆ ಅದಕ್ಕಿಂತ ಖುಷಿ ಇನ್ನೇನು ಸಿಗಲ್ಲ ಅಂತ ಹೇಳ್ತಾರಲ್ಲ. ಯು ಗೈಸ್ ಆರ್ ಡೂಯಿಂಗ್ ಎ ವಂಡರ್ಫುಲ್ ಜಾಬ್. ಸೊ ಯೂತ್ ಫಾರ್ ಸೇವಾ, ಥ್ಯಾಂಕ್ ಯು ಸುರಭಿ, ಇವ್ರು ಲೀಡ್ ಕೊಟ್ಟಿದ್ದಕ್ಕೆ. ಹಾಗಾಗಿ ಉಮೇಶ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಈ ಜಾಗಕ್ಕೆ ಬಂದು ನಿಮ್ಮ ಕೈಲಿ ಏನೇನಾಗುತ್ತೋ ಪ್ಲೀಸ್ ಡೂ ದಿಸ್ ಸೇವಾ ಅಂತ ನಾನು ಹೇಳ್ತೀನಿ. ಸೊ ಇಡೀ ಯೂತ್ ಫಾರ್ ಸೇವಾ ಪರವಾಗಿ 100K ಇಷ್ಟು ಒಳ್ಳೆ ರೀತಿ ಸೆಲೆಬ್ರೇಟ್ ಮಾಡಿ ಇನ್ನಿನ್ನೂ ಈ ಚಾನಲ್ ಬೆಳೀತಾ ಇರಲಿ, ಇನ್ನೊಬ್ಬರು ಸಬ್ಸ್ಕ್ರೈಬರ್ ಆಗಲಿ. ಲೆಟ್ಸ್ ರೀಚ್ 200K and celebrate in bigger way. ಯೂತ್ ಫಾರ್ ಸೇವಾ ಕಡೆಯಿಂದ ಗೋಲ್ಡ್ ಕ್ಲಾಸ್ ವಿತ್ ಮಯೂರಾಗೆ ಆಲ್ ದ ಬೆಸ್ಟ್. ಡೂ ಗ್ರೇಟ್ ಜಾಬ್ಸ್ ಲೈಕ್ ದಿಸ್ ಇನ್ ದ ಅಪ್ಕಮಿಂಗ್ ಡೇಸ್. ಥ್ಯಾಂಕ್ ಯು. ಓಕೆ, ಆನ್ ದ್ಯಾಟ್ ನೋಟ್ ಇಲ್ಲಿಂದ ನಾವು ಹೊರಡ್ತಿದ್ದೀವಿ. ಹೊರಡೋದಕ್ಕಿಂತ ಮುಂಚೆ ಆ್ಯಕ್ಚುಲಿ ಕ್ಯಾಮ್ರಾ ಆಫ್ ಕ್ಯಾಮ್ರಲ್ಲಿ ಮಾತಾಡ್ತಿದ್ರು. ಸೊ ನಾವು ಇವತ್ತು ಬಂದು ಒಂದು ಊಟ ಕೊಟ್ವಿ. ಬಟ್ ಈ ಜಾಗಕ್ಕೆ ತುಂಬ ವಿಷಯಗಳ ಅವಶ್ಯಕತೆ ಇದೆ ಅಂತ ಗೊತ್ತಾಯಿತು. ಆ್ಯಕ್ಚುಲಿ ಏನಂತಂದರೆ ಇವ್ರಿಗೆ ಎಲ್ಲೂ ಕೂಡ ಒಂದು ಎಲೆಕ್ಟ್ರಿಸಿಟಿ ಇಲ್ಲ, ಏನೂ ಇಲ್ಲ. ಸೊ ಸಂಜೆ ಹೊತ್ತಾಯಿತು ಅಂತಂದರೆ ಪಾಪ ಕೆಲವ್ರ ಹತ್ರ ಮೊಬೈಲ್ ಫೋನ್ ಇದೆ. ಆ ಮೊಬೈಲ್ ಫೋನಿಂದ ಬರುವಂಥ ಲೈಟಲ್ಲಿ ಇಟ್ಕೊಂಡು ಎಲ್ಲೋ ಬೆಳಗಡೆ ಅವ್ರು ಬೆಳಗ್ಗೆ ಕೆಲಸಕ್ಕೆ ಹೋದಾಗ ಅಲ್ಲಿ ಚಾರ್ಜ್ ಮಾಡ್ಕೊತಾರಂತೆ ಹೊರತು ಇಲ್ಲಿ ಆ್ಯಬ್ಸಲ್ಯೂಟ್ಲಿ ನೋ ಲೈಟ್. ಸೊ ಹಾಗಾಗಿ ಮಾತಾಡ್ತಿರ್ಬೇಕಾದ್ರೆ ನನಗನ್ನಿಸ್ತು ಅವ್ರಿಗೆ ಕೇಳಿದಾಗ ಸೋಲಾರ್ ಲ್ಯಾಂಪ್ಸ್ಗಳ ಅವಶ್ಯಕತೆ ಇದೆಯಂತೆ. ಸೊ ಈ ಒಂದು ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ, ಸೋಲಾರ್ ಲ್ಯಾಂಪ್ಗಳು ನೀವು ಅಕಸ್ಮಾತ್ ಕಾಂಟ್ರಿಬ್ಯೂಟ್ ಮಾಡಬಹುದು ಅಂತಂದರೆ ಉಮೇಶ್ ಅವ್ರ ನಂಬರ್ ಇದೆ, ಅಥವಾ ನನಗೆ DM ಮಾಡಿ. ಸೊ ನಾವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಈ ಒಂದು ಜಾಗಕ್ಕೆ ಸೋಲಾರ್ ಲ್ಯಾಂಪನ್ನು ಕೊಡುವಂಥ ಒಂದು ವ್ಯವಸ್ಥೆನ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ಸೊ ಹಾಗಾಗಿ ಇದೊಂದು ವಿಷಯ ಹೇಳ್ಬೋಣ ಅಂತ. ಥ್ಯಾಂಕ್ ಯು ಯೂತ್ ಫಾರ್ ಸೇವಾ ಅವರು ಇಷ್ಟೊಂದು ಮಾಡಿಕೊಟ್ಟಿದ್ದಕ್ಕೆ. ಸೊ ಇದೇ ರೀತಿ ಬೇರೆ ಜಾಗಗಳಲ್ಲಿ ಏನಾದರೂ ಅವಶ್ಯಕತೆ ಇತ್ತು ಅಂತಂದರೆ ನೀವು ಯೂತ್ ಫಾರ್ ಸೇವಾನ ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಅವರು ನಿಮಗೆ ಕರೆಕ್ಟಾಗಿರೋ ಜಾಗಗಳಿಗೆ ಎಲ್ಲೆಲ್ಲಿ ನೀಡಿ ಇದೆಯೋ ಅಂಥ ಜಾಗಗಳಿಗೆ ತೊಗೊಂಡು ಹೋಗೋ ವ್ಯವಸ್ಥೆನ ಅವ್ರು ಮಾಡಿಕೊಡ್ತಾರೆ. ಥ್ಯಾಂಕ್ ಯು.